ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಶಾಖ ಮಾಸ. ಈ ವೈಶಾಖ ಮಾಸವು ವಿಶಾಖ ನಕ್ಷತ್ರ ಯುಕ್ತವಾದ ಪೂರ್ಣಿಮೆಯ ಮಾಸವಾಗಿರುವುದರಿಂದ ಇದನ್ನು ವೈಶಾಖ ಮಾಸ ಎಂಬುದಾಗಿ ಕರೆಯುತ್ತಾರೆ. ಈ ವಿಶಾಖ ನಕ್ಷತ್ರವು ಅಗ್ನಿದೇವತಾಕವಾಗಿದೆ. ಅಗ್ನಿದೇವರೇ ವಿಶಾಖ ನಕ್ಷತ್ರಕ್ಕೆ ದೇವತೆಯಾದದ್ದರಿಂದ ವಿಶಾಖ ನಕ್ಷತ್ರದಲ್ಲಿ ಬರುವ ಈ ವೈಶಾಖ ಮಾಸದಲ್ಲಿ ಬಹಳ ಬಿಸಿಲು ಜಾಸ್ತಿ ಇರುತ್ತದೆ. ವಿಶೇಷೇಣ ಶಾಖ ಇರುವುದರಿಂದ ಇದು ವಿಶಾಖ. ಆದ್ದರಿಂದಲೇ ಈ ವೈಶಾಖ ಮಾಸದ ಪೂರ್ಣಿಮೆಯನ್ನು ಅಗ್ನಿ ಹುಣ್ಣಿಮೆ, ಆಗಿ ಹುಣ್ಣಿಮೆ ಎಂಬುದಾಗಿ ಇದನ್ನು ಕರೆಯುತ್ತಾರೆ. ಈ ವೈಶಾಖ ಮಾಸದಲ್ಲಿ ಬರುವಂತಹ ಮೊದಲನೆಯ ಪರ್ವಕಾಲ ಅದು ಅಕ್ಷಯ ತೃತೀಯ. ವೈಶಾಖ ಶುಕ್ಲ ತೃತೀಯ ಅಕ್ಷಯ ತೃತೀಯ ಎನ್ನಲಾಗಿದೆ. ಸ್ವಯಂ ಸಿದ್ಧ 3:30 ಮುಹೂರ್ತಗಳಲ್ಲಿ 3:30 ಮುಹೂರ್ತ ಎಂಬುದಾಗಿ ಹೇಳುತ್ತಾರೆ. ಆ 3:30 ಮುಹೂರ್ತಗಳಲ್ಲಿ ಅಕ್ಷಯ ತೃತೀಯ ಒಂದಾಗಿದೆ. ಉಳಿದ 2ರಲ್ಲಿ ವಿಜಯದಶಮಿ, ಯುಗಾದಿ, ಬಲಿಪಾಡ್ಯ, ಅರ್ಧ ಮುಹೂರ್ತ, ಹೀಗೆ ಒಟ್ಟು 3:30 ಮುಹೂರ್ತಗಳು. ಈ ಮುಹೂರ್ತಗಳಲ್ಲಿ ದಿನಶುದ್ಧಿ, ವಾರಶುದ್ಧಿ, ನಕ್ಷತ್ರ, ಕರಣಾದಿ ಶುದ್ಧಿಯನ್ನು ವಿಚಾರಿಸಬೇಕಿಲ್ಲ. ಸ್ವಯಂ ಸಿದ್ಧ ಮುಹೂರ್ತಗಳಾದದ್ದರಿಂದ ಉಪನಯನ, ವಿವಾಹಾದಿಗಳನ್ನು ಮಾಡಬಹುದು. ಅಕ್ಷಯ ತೃತೀಯ ದಿನದಂದು ವಿವಾಹ, ಉಪನಯನ, ಅಕ್ಷರಾಭ್ಯಾಸ, ದೇವರ ಪ್ರತಿಷ್ಠೆ, ಕೆರೆ ಬಾವಿಯನ್ನು ತೋಡುವುದು, ಅನ್ನಪ್ರಾಶನ ಮೊದಲಾದ ಕಾರ್ಯಗಳನ್ನು ಪಂಚಾಂಗ ಶುದ್ಧಿಯನ್ನು ನೋಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಕ್ಷಯ ತೃತೀಯ ದಿನದಂದು ಗುರು ಶುಕ್ರರು ಅಸ್ತರಾಗಿದ್ದರೆ ಮಾತ್ರ ವಿವಾಹವನ್ನು ಮಾಡಬಾರದು. ಅಕ್ಷಯ ತೃತೀಯವು ಯುಗಾದಿ ಆದದ್ದರಿಂದ ಅಧಿಕಾರಿಗಳು ಅವಶ್ಯವಾಗಿ ತಿಲತರ್ಪಣವನ್ನು ಎಲ್ಲ ಪಿತೃಗಳಿಗೆ ಕೊಡಬೇಕು. ಯಾರು ತಿಲತರ್ಪಣವನ್ನು ಬಿಟ್ಟಿರುತ್ತಾರೆ ಅವರು ಮಾತ್ರ ತಮ್ಮ ಮಕ್ಕಳಿಗೆ ವಿವಾಹವನ್ನು ಮಾಡಬಾರದು. ತರ್ಪಣವು ನಿತ್ಯ ಕರ್ಮವಾಗಿದೆ. ವಿವಾಹವು ಐಚ್ಛಿಕವಾದದ್ದರಿಂದ ತರ್ಪಣವನ್ನು ವಿವಾಹ ಮಾಡುವುದಾಗಿದ್ದರೆ ಬಿಡುವುದು ಶ್ರೇಯಸ್ಕರ. ಆದರೆ ಅಕ್ಷಯ ತೃತೀಯ ದಿನದಂದು ಮಾಡಿದ ಯಾವುದೇ ದಾನವು ಅಕ್ಷಯ ಫಲವನ್ನು ನೀಡುತ್ತದೆ. ವಿಶೇಷವಾಗಿ ಸುವರ್ಣದಾನ, ಸುವರ್ಣವನ್ನು ಸ್ವೀಕರಿಸುವುದು, ರಜತದಾನ, ಭೂದಾನ, ಗೋದಾನ ಮತ್ತು ಜಲದಾನ, ಪಾನಕದಾನ, ಎಳನೀರು ದಾನ, ಛತ್ರಿ, ಚಪ್ಪಲುಗಳನ್ನು ದಾನ ಮಾಡುವುದರಿಂದ ಈ ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಅಕ್ಷಯವಾದ ಫಲವನ್ನು ನಾವೆಲ್ಲರೂ ಕೂಡ ಹೊಂದುತ್ತೇವೆ. ಅಕ್ಷಯ ತೃತೀಯ ದಿನದಂದು ಗಂಧಲೇಪನ ಅತ್ಯಂತ ಶ್ರೇಷ್ಠವಾದದ್ದು. ಭಗವಂತನು ಮಂಡೋದರಿಯನ್ನು ಅಕ್ಷಯ ತೃತೀಯ ದಿವಸ ತನ್ನ ದೇಹದಲ್ಲಿ ಇರುವ ಗಂಧದಿಂದ ನಿರ್ಮಾಣ ಮಾಡಿದ್ದಾನೆ. ಆ ಒಂದು ನೆನಪಿಗಾಗಿ ಎಲ್ಲರೂ ಭಗವಂತನಿಗೆ ಅಕ್ಷಯ ತೃತೀಯ ದಿನದಂದು ಗಂಧಲೇಪನವನ್ನು ಮಾಡುತ್ತಾರೆ. ತದಾ ತ್ವಯಾ ಸ್ಮೃತೋ ವಿಷ್ಣು ತೇನಾಂಗ ಚಂದನಾದಿನ
ಕೃತ್ವಾ ಮಂಡೋದರಿ ನಾರಿ ಮಯಹಸ್ತೆ ಅರ್ಪಿತಾ ಶುಭಾ ಅಕ್ಷಯ್ಯಾಯಾಂ ತೃತೀಯಾಯಾಂ ನಿರ್ಮಿತಾ ಪಾಂಡುನಂದನ ಮಂಡೋದರಿ ಮಹಾಸಾಧ್ವಿ ವಿಷ್ಣುನ ಪ್ರಭವಿಷ್ಣುನ ಎಂಬ ಪ್ರಮಾಣಾನುಸಾರವಾಗಿ ಭಗವಂತನು ತನ್ನ ದೇಹದಲ್ಲಿ ಧರಿಸಿದ್ದ ಗಂಧದಿಂದ ಮಂಡೋದರಿಯ ಜನ್ಮ ಎಂಬುದರ ಕುರುಹಾಗಿ ಭಗವಂತನಿಗೆ ಗಂಧಲೇಪನವು ವಿಶೇಷವಾಗಿದೆ. ಅಕ್ಷಯ ತೃತೀಯ ದಿನದಂದು ಗಂಧಲೇಪನ ಮಾಡಿರುವ ಭಗವಂತನ ರೂಪವನ್ನು ನೋಡಿದವರು ಅಚ್ಯುತನ ಮಂದಿರಕ್ಕೆ ಸೇರುತ್ತಾರೆ. ಯಃ ಪಶ್ಯತಿ ತೃತೀಯಾಯಾಂ ಕೃಷ್ಣಂ ಚಂದನಭೂಷಿತಂ ವೈಶಾಖಸ್ಯ ಸಿತೆ ಪಕ್ಷೇ ಸಯಾತ್ಯಚ್ಯುತ ಮಂದಿರಂ ಎಂಬ ಪ್ರಮಾಣಾನುಸಾರವಾಗಿ ಅಕ್ಷಯ ತೃತೀಯ ದಿವಸ ಭಗವಂತನಿಗೆ ವಿಶೇಷವಾಗಿ ಗಂಧಲೇಪನವನ್ನು ಮಾಡಬೇಕು. ಭಗವಂತನ ಭಕ್ತರಾದ ವಾಯುದೇವರು ಹಾಗೂ ಎಲ್ಲ ಗುರುಗಳು ಅವರಿಗೂ ಕೂಡ ಅವತ್ತಿನ ದಿವಸ ಗಂಧಲೇಪನವನ್ನು ಮಾಡುವ ಸಂಪ್ರದಾಯ ಬಂದಿದೆ. ಹಿಂದೆ ರಾವಣನು ರುದ್ರದೇವರನ್ನು ಸಂತೋಷಪಡಿಸಿ ಆ ರುದ್ರದೇವರ ಆತ್ಮಲಿಂಗವನ್ನೇ ಪಡೆದ. ಪುನಃ ಆ ಲಿಂಗವನ್ನು ರುದ್ರದೇವರಿಗೆ ಸಮರ್ಪಣೆಯನ್ನು ಮಾಡಿದಾಗ ಆಗ ಭಗವಂತ ತನ್ನ ಉದರದ ಮೇಲೆ ಧರಿಸಿರುವ ಗಂಧದಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದ. ಅವಳಿಗೆ ಮಂಡೋದರಿ ಎಂದು ನಾಮಕರಣವನ್ನು ಮಾಡಿದ. ಮಂಡ ಎಂದರೆ ಅಲಂಕಾರ, ಮಣಿಭೂಷಾಯಾಮ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ. ಆದ್ದರಿಂದ ಇಲ್ಲಿ ಮಂಡ ಅಂದರೆ ಪ್ರಕೃತದಲ್ಲಿ ಗಂಧ ಎಂದು ತಿಳಿಯಬೇಕು. ಉದರ ಅಂದರೆ ಹೊಟ್ಟೆ. ತನ್ನ ಉದರದಲ್ಲಿ ಧರಿಸಿದ್ದ ಮಂಡದಿಂದ ಅಂದರೆ ಗಂಧದಿಂದ ಸೃಷ್ಟಿಸಲ್ಪಟ್ಟವಳು. ಆದ್ದರಿಂದ ಅವಳಿಗೆ ಮಂಡೋದರಿ ಎಂಬ ಹೆಸರು ಅಲ್ಲಿ ಸಾರ್ಥಕ ನಾಮಧೇಯವಾಗಿದೆ. ಆದ್ದರಿಂದ ಈ ಅಕ್ಷಯ ತೃತೀಯ ದಿನದಂದು ನಾವೆಲ್ಲರೂ ಭಗವಂತನಿಗೆ ವಿಶೇಷವಾಗಿ ಗಂಧವನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.